ಇನ್ನು ನನ್ನ ವಿರುದ್ಧ ಏನು ಆರೋಪಗಳನ್ನು ಮಾಡಲಾಗ್ತಾ ಇದೆ ಆ ಆರೋಪಗಳನ್ನು ಎದುರಿಸೋದಕ್ಕೆ ನಾನು ಸನ್ನದ್ಧನಾಗಿದ್ದೀನಿ. ನಾನು ರಾಜಕೀಯ ಹಾಗೂ ಕಾನೂನು ಮೂಲಕವಾಗಿ ಎಲ್ಲವನ್ನ ಎದುರಿಸೋದಕ್ಕೆ ಸಿದ್ಧನಾಗಿದ್ದೀನಿ. ರಾಜಕೀಯವಾಗಿ ಆರೋಪ ಮಾಡ್ತಾರಾ? ಓಕೆ, ಅದಕ್ಕೂ ರೆಡಿ. ಕಾನೂನಿನ ಮೂಲಕವಾಗಿ ಹೋರಾಟ ಮಾಡೋದಕ್ಕೂ ನಾನು ಸಿದ್ಧ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಗುಡುಗಿದ್ದಾರೆ. ಇನ್ನು ನಿನ್ನೆ ನಡೆದಂತಹ ಸಮಾವೇಶದಲ್ಲಿ ಹಲವಾರು ವಿಚಾರಗಳನ್ನು ಬಿಚ್ಚಿಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರಗಳನ್ನು ಜನರ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತೀನಿ. ವಿಜಯೇಂದ್ರ, BS ಯಡಿಯೂರಪ್ಪ, HD ಕುಮಾರಸ್ವಾಮಿ, ಅಶೋಕ್ ಎಲ್ಲರೂ ಕೂಡ ಏನೇನು ಮಾಡಿದ್ದಾರೆ ಇದೆಲ್ಲವೂ ನನಗೂ ಕೂಡ ಗೊತ್ತು. ಈಗಾಗಲೇ ಕೆಲವನ್ನ ತನಿಖೆಗೆ ಕೊಟ್ಟಿದ್ದೀವಿ. ಇನ್ನೂ ಕೆಲವು ಪ್ರಕರಣಗಳು ತನಿಖೆ ಬಾಕಿ ಇದ್ದಾವೆ. ಅದಾದ ನಂತರ ಅದೆಲ್ಲವನ್ನೂ ಕೂಡ ಜನರ ಮುಂದೆ ಇಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಈ ಪಾದಯಾತ್ರೆ ಮಾಡ್ತಾ ಇದ್ದಲ್ಲ, ಅದಕ್ಕೋಸ್ಕರವಾಗಿ ನಾವು ಜನಾಂದೋಲನ ಮಾಡಿದ್ದೇವೆ. ಅದು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರವನ್ನ, ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನ ಡಿಸ್ಲಾಡ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿದು ಅವರನ್ನು ರಾಜಕೀಯವಾಗಿ ಅಳೆದ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಭ್ರಮೆನಲ್ಲಿದ್ದಾರೆ. ಅವರ ಹಗರಣಗಳು ಬೇಕಾದಷ್ಟು ಇದಾವೆ. ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು. ನಿನ್ನೆ ಕೆಲವು ಹೇಳಿದ್ದೀನಿ, ಇನ್ನೂ ಕೆಲವೆಲ್ಲ ವಿಚಾರಣೆನಲ್ಲಿದ್ದಾವೆ. ಅದು ವರದಿ ಬಂದ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಅಶೋಕ ಇರ್ಬೋದು, ಎಲ್ಲರ ಮೇಲೂ ಕ್ರಮ ತಗೋತೀವಿ. ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ಈ ಸಭೆಗಷ್ಟೇ ನಿಲ್ಲಲ್ಲ, ನಿಮ್ಮ ರಾಜೀನಾಮೆವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಅವರು ಹೋರಾಟ. ಈಗ ನಾನು ಇಂಥವಕ್ಕೆಲ್ಲ ಎದುರ್ಕೊಂತೀನ, ಇಂಥವಕ್ಕೆಲ್ಲ ಭಕ್ತಿನ. ನಾನು ಸುಳ್ಳು ಆರೋಪಗಳನ್ನು ಇಟ್ಕೊಂಡು ಪ್ರಚಾರ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ಈ ಸುಳ್ಳು ಆರೋಪಗಳ ಮೇಲೆ ಮಾಡ್ತಕ್ಕಂಥ ಹೋರಾಟ ಅದು ಸತ್ಯ ಗೊತ್ತಾದ ಮೇಲೆ ಜನಗಳು ಅದನ್ನ ಹತ್ತಿಕ್ತಾರೆ. ಪೊಲಿಟಿಕಲಿ ನೀವು ಇದನ್ನ ಹ್ಯಾಂಡಲ್ ಮಾಡಿದಿರಿ ಸರ್ ನಿನ್ನೆ ಸಮಾವೇಶದ ಮೂಲಕ. ಈಗ ಲೀಗಲ್ ಫೈಟ್ ಅಂತಾರೆ, ರಾಜ್ಯಪಾಲರ ಮೂಲಕ ಕೋರ್ಟ್ಗೆ ನಿನ್ನೆ FIR ಮಾಡ್ತಿದ್ದಾರೆ. Now you have decided to fight these false allegations both politically and legally.